ಮಲ್ಲಿಗೆಯಂತೆ ನಕ್ಕಾಗ ನನ್ನ ಮನದಲ್ಲಿ ಆಸೆ ಮುಗಿತು. ಅಂದು ನೀವು ಬಂದಾಗ ಮಲ್ಲಿಗೆ ಹೋಗು ತಂದಾಗ ನನ್ನ ಹೃದಯದ ವೀಣೆ ಹಾಡಿತು. ಪ್ರೇಮದ ದೇವತೆಯಾದೆ ನನ್ನಲ್ಲಿ ಒಂದಾಗಿ ಇಂದು ಸೇರಿದೆ. ಗೋಪುರಗಳಿಲ್ಲ, ಬೆಳೆಗಳಿರೋ ದೇವರುಗಳಿಲ್ಲ. ಎಲ್ಲ ವಯಸ್ಸಲ್ಲೂ ಇರುವ ಮಹಾ ಇನ್ನೊಂದು ಇಲ್ಲ ಅಂತ ಕಾಣುತ್ತೆ ಕಡೆ. ಮೊದಲನೇ ಮಗು ಗಂಡೆ ಆಗ್ಬೇಕು ಅಂತ ನಾನು ಆ ದೇವರಲ್ಲಿ ಎಷ್ಟು ಅರ್ಕೆ ಕಟ್ಟಿದೆ ಗೊತ್ತಾ. ಯಾಕೊತ್ತೇನೆ ನಾ ವಯಸ್ಸಾದ ಕಾಲಕ್ಕೆ ನಮ್ಮನ್ನ ನೋಡ್ಕೊತಾನೆ ಅಂತ. ಹಾಗೆ ಹಿಂದೆ ಇರೋ ತಮ್ಮನ್ನಾಗ್ಲಿ ತಂಗಿದಿರ್ನಾಗ್ಲಿ ಚೆನ್ನಾಗಿ ನೋಡ್ಕೋತಾನೆ, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾನೆ ಅನ್ನೋ ಒಂದೇ ಒಂದು ವಿಷಯ. ನನಗೊಂದು ಆಸೆ ನಡೆಸ್ಕೊಡ್ತೀರಾ? ಯಾಕೆ ಗೊತ್ತಿಲ್ಲ, ಇವತ್ತು ನನ್ನ ಅಣ್ಣ ನನ್ನ ಅಕ್ಕಿ ನೆನಪು ತುಂಬಾನೇ ಕಾಡ್ತಿದೆ. ಒಂದೇ ಒಂದ್ಸಲ ಅಣ್ಣನ ಅಕ್ಕಿನ ನೋಡ್ಕೊಂಡು ಬರಂದೇನ್ರಿ?
ಅವರು ನನ್ನನ್ನು ನಿನ್ನನ್ನು ಮನೆ ಸೇರಿಸ್ತಾರೆ. ಅವ್ರ ಮನೆಗೆ ಸೇರಿಸ್ತಾರೆ ಬಿಡ್ತಾರೆ, ಅಥವಾ ದೂರದಲ್ಲೆಲ್ಲೋ ನಿಂತ್ಕೊಂಡು ನನ್ನ ಮಣ್ಣನ್ನ ಅದಕ್ಕೆ ನಾನು ನೋಡ್ಕೊಂಡು ಬರೋಣ. ನಡೀರಿ. ರೀ ನೋಡಿ, ಅವ್ರು ನಮ್ಮನ್ನ ಓಡಿಲಿ ಬರೀಲಿ ಅಥವಾ ನನ್ನ ಸಾಯಿಸ್ಲಿ, ಇವತ್ತು ನನ್ನ ಮಣ್ಣ ಅದಕ್ಕೆ ನೋಡ್ಲೇಬೇಕು. ನಿಮ್ಮ ತಮ್ಮ ಅಂತೀನಿ ನನ್ನನ್ನು ಕರ್ಕೊಂಡು. ಆಯ್ತು ಬಿಡ. ಶಂಕರ್, ಸುಂದರ್, ಶೀಲಾ ಇಲ್ಲಿ ಆಟ ಆಡ್ಕೊಡ್ತೇನಪ್ಪ. ನಾವು ಹೊರಗಡೆ ಕೆಲಸ ಇದೆ, ಹೋಗಿ ಬರ್ತೀವಿ. ಅದೇ ಇದರಿಂದ ಒಳ್ಳೇದಾದ್ರೂ ಪರವಾಗಿಲ್ಲ, ಕೆಟ್ಟದಾದ್ರೂ ಪರವಾಗಿಲ್ಲ, ಹೋಗೋಣ ನಡಿ.
ನನ್ನ ಮನೆಯಲ್ಲಿ ಎಲ್ಲೂ ಯಾರ ಬಾಯಲ್ಲೂ ಅವರ ಬಗ್ಗೆ ಮಾತನಾಡಬಾರ್ದು. ನನ್ನ ಪಾಲಿಗೆ ಎಂದೋ ಸತ್ವವನ್ನು ಅವರ ಗಂಟು ಕೂಡ ಬರಬಾರದು ಅಂತ ಹೇಳಿ ಅವರ ಬಟ್ಟೆ ಫೋಟೋ ಎಲ್ಲ ಅಂದೇ ಸುತ್ತಿ ಪೂಜೆ ಮಾಡಿದೀನಿ. ಅಂತದ್ರಲ್ಲಿ ನನ್ನ ಕೋಪದ ಬಗ್ಗೆ ಗೊತ್ತಿದ್ದು ನೀನವರ ಬಗ್ಗೆ ಹಾಗೂ ಇಲ್ಲ ಹೀಗೂ ಇಲ್ಲ ಮುಚ್ಚೆ ಬಾಯಿ. ಇವಳ ನನ್ನ ಸರ್ವಸ್ವ, ಇವಳ ನನ್ನ ತಾಯಿ ತಂಗಿ ಎಲ್ಲ. ಇವಳಿದ್ರೇನೆ ನನಗೆ ಈ ಜಗತ್ತಿನಲ್ಲಿ ಎಲ್ಲ ಕಣ್ಣು. ಮಗಳ ಜೊತೆಗಿದ್ರೆ ನನ್ನನ್ನು ಮಗನ ಮರ್ತೇ ಬಿಡ್ತೀರಾ ಅಲ್ವಾ? ಇವಳೊಂದು ಕಣ್ಣು, ಇವಳೊಂದು ಕಣ್ಣು. ಈ ಎರಡು ಮಕ್ಕಳು ನನಗೆ ಎರಡು ಕಣ್ಗಳಿದ್ದಾವೆ ಕಣೆ. ಸುಮತಿ, ನನ್ನ ಮಗಳನ್ನ ನೋಡಿದೀಯಾ? ಹಾಗಲ್ಲ ಕಣೆ, ಬೆಳೆದು ದೊಡ್ಡವಳಾದ್ರೆ ಥಿಯೇಟರ್ ನಿಂತರನೇ ಕಣೆ. ಒಂದು ರೇಖೆನೂ ಹೆಚ್ಚು ಕಡಿಮೆ ಇಲ್ಲ. ನಾನು ದಾರಿ ಹೋಗ್ಬೇಕಾದ್ರೆ ಅಮ್ಮ ಯಾರು ದೀಪ ಯಾರು ಅಂತ ಗುರುತಿಸೋದೇ ಕಷ್ಟ ಆಗತ್ತೆ ಅಂತ ಎಲ್ಲರೂ ರೇಗಿಸ್ತಾ ಇರ್ತಾರೆ. ಬೀದಿ ನಾಯಿ ಜೊತೆ ನಿನ್ನ ಜನಪದ ಮಾತು. ಏ ಮೀನಾಕ್ಷಿ, ನಾನು ಕೊಲೆಗಾರ ಆಗೋದಕ್ಕೂ ಮಧ್ಯೆ ಹೊರಟೋದ ಸರಿ. ಇಲ್ಲ ಅಂದ್ರೆ ಏನ್ರಿ ಇದು ಮನೆ ಮಗಳ ಜೊತೆ ಮನೆ ಮಗನೇ ಈ ರೀತಿ? ಇವಳು ಈ ಮನೆ ಮಗ ನನ್ನ ಜೀವಕ್ಕೆ ಜೀವವಾಗಿ ಸಾಗಿ ಸರಿಯಿದೆ. ಹಬ್ಬ ಹಬ್ಬ ಇಲ್ಲ ಅನ್ನೋ ಕೊಟ್ಟೆ ನಾವು ಒಂದು ದಿನನೂ ಕಾಲ ಬೀಳಿಲ್ಲ. ಅಂತಲ್ಲಿ ಇವಳು ಕೊಟ್ಟ ಹುಡುಗನ ಏನು ನೋವು, ನಿರಾಸೆ ಅಷ್ಟೇ. ನಿಮಗೆ ಅವಮಾನ ಆಗೋ ರೀತಿಯಾಗಿ ನಿಮ್ಮ ಮಾನ ಹೋಗೋ ರೀತಿಯಾಗಿ ನಾನು ತಡ್ಕೊಂಡಿಲ್ಲ. ಇವಾಗೂ ಅಷ್ಟೇ ಸ್ಥಾನ ಮಾನ ಪ್ರತಿಷ್ಠೆ ಎಲ್ಲ ಇದೆ. ಚೆನ್ನಾಗಿರ್ತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನ್ ನಿಶ್ಚಯ ಮಾಡಿರೋ ಹುಡುಗನ್ನ ನಾನು ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ. ಸಾಗಿದ್ದಕ್ಕೆ ನಾನು ಅವನ್ನ ತುಂಬಾನೇ ಯಾರನ್ನೋ ಇಷ್ಟಪಟ್ಟು ನೀನ್ ತೋರಿಸಿರೋ ಹುಡುಗನ ಕೈಯಲ್ಲಿ ನನ್ನ ತಾಳಿ ಕಟ್ಟಿಸ್ಕೊಳ್ಳೋದಿಕ್ಕೆ ಮನ್ಸೊಪ್ಲಿಲ್ಲ. ಅದಕ್ಕೆ ನಾನು ಬಲವಂತ ಮಾಡಿದೆ. ನಾನು ಸಾಯ್ತೀನಿ ಅಂತ ತಾಳಿ ಕಟ್ಟಿದ್ದು. ತಪ್ಪು ಮಾಡಿರೋದು ನಾನಲ್ಲ, ನನಗೆ ಯಾಕಿಷ್ಟು ಚುಚ್ಚಿ ನಿಷ್ಠೂರವಾಗಿ ಮಾತಾಡ್ದೆ? ಬೇಡ ಅಣ್ಣ, ನನ್ನ ಮೇಲೆ ಇಷ್ಟು ನಗೆ ಸಾಧಿಸ್ಬೇಡ ಅಣ್ಣ. ನಾವೆಲ್ಲರೂ ಒಟ್ಟಾಗಿ ಜೀವನ ಮಾಡೋಣ. ಇನ್ಮೇಲೆ ಮೊನ್ನೆ ಹಾಗೆ ಚೆನ್ನಾಗಿರೋಣ. ಇಲ್ಲ ಅಂತಾರಲ್ಲ.
ಇಲ್ಲ ಇಲ್ಲ, ಇದಕ್ಕೆ ನಾನು ಅವಕಾಶ ಕೊಡಲ್ಲ. ನೋಡಿ ಅಣ್ಣ, ಈ ಮನೆ ಮಗಳಿಗೆ ಏನ್ ಗೌರವ ಕೊಡ್ಬೇಕು ಅದನ್ನ ಕೊಡೋಣ ಅಂದ್ರೆ ದಯವಿಟ್ಟು ಅಂದ್ರೆ ಈ ರೀತಿ ಎಲ್ಲ ಮಾಡ್ಬೇಡಿ. ಬೇಡಮ್ಮ ಬೇಡಮ್ಮ ಬೇಡ. ಕತ್ತು ಕಳೆದು ಒತ್ತಡ ಮಾಡಿಸ್ಕೊಂಡು ತರದು ನನ್ನ ಮೀನಾಕ್ಷಿಗೆ ಬಂದಿಲ್ಲ. ತವ್ರ ಮನೆಗೆ ಬೇಡವಾದ್ರು ಇವಳು ನನ್ನ ಮನೆ ಭಾಗ್ಯ ಬರುತ್ತೆ. ಇವಳನ್ನ ನಾನು ದೇವತೆ ನೋಡ್ಕೊಂಡಿದ್ದೀನಿ. ಇಂಥ ಹೊತ್ತಿನಲ್ಲಿ ನೀವು ತರಿಸೋ ನಿಮ್ಮಂತವ್ರು ಈ ಮನೆಗೆ ಬರೋದಕ್ಕೆ ನಿಮಗೆ ನಾಚಿಕೆ ಮಾನ್ಯ ಮರ್ಯಾದೆ ಏನಿರಲಿಲ್ಲ. ಬೇಡ, ಈ ರೀತಿ ನಮ್ಮ ಮೇಲೆ ಆಗೆತನ ಸಾಧಿಸ್ಬೇಡ ಅಣ್ಣ. ಅಲ್ಲೆಲ್ಲ ಕೈ ಹೋಗೋದು ಕೇಳ್ಕೋಬೇಕು. ಮೀನಾಕ್ಷಿ ಇನ್ನೊಂದು ಕ್ಷಣ ಇಲ್ಲದ್ರೆ ನನ್ನ ಮೇಲೆ ನಡೆಯೋಣ. ಸುಮತಿ, ಏನಾಯ್ತು ಸುಮತಿ? ಸುಮತಿ, ಸುಮತಿ, ಸುಮತಿ. ಹೋಗುತ್ತಿದೆ ಸಾವಿನ ಕಡಲು, ಹೋಗುತ್ತಿದೆ ಮೇಘದ ಬದಲು, ಹೋಗುತ್ತಿದೆ ಸಾವಿನ ಕಡಲು, ಹೋಗುತ್ತಿದೆ ಮೇಘದ ಬದಲು, ಹುಡುಗು ಸಾವಿನ ನಡುವೆ, ಹುಡುಗು ಸಾವಿನ ನಡುವೆ ನೀರಿಲ್ಲ ಬಯಲು, ಹೋಗುತ್ತಿದೆ ಸಾವಿನ ಕಡಲು, ಹೋಗುತ್ತಿದೆ ಮೇಘದ ಬದಲು, ಮೇಘದ ಬದಲು, ಮೇಘದ ಬದಲು, ಮೇಘದ ಬದಲು, ಮೇಘದ ಬದಲು. ನನ್ನ ಹೆಂಡತಿನ ಕೊಲೆ ಮಾಡ್ಬಿಟ್ಟಲ್ಲ. ನೀವು ಮನದಿಂದ ನನ್ನ ಹೆಂಡತಿ ಸಾಯ್ತಾ ಇರಲಿಲ್ಲ. ನನ್ನ ಹೆಂಡತಿ ಸಾವಿರಲಿಲ್ಲ ಕಾರಣ. ನೀವು ಉದ್ಧಾರ ಆಗಲ್ಲ ಕಣ್ಣು, ಉದ್ಧಾರ ಆಗಲ್ಲ. ತೊಲಗಿ ಹೋಗಿ ನನ್ನ ಕಣ್ಮುಂದ. ಏ ಗುಣಶೇಖರ, ನಿಮ್ಮನ್ನ ನಾವು ಸುಮ್ಮನೆ ಬಿಡೋಣ ಕಣ್ಣು. ಬರ್ತಾ ಬರ್ತಾ ನಿಂದು ಉದ್ದ
ಚೆನ್ನಾಗಿ पूजा करा ಅಂದಮೇಲೆ ನಾನು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಏ ಕುಂಟ, ಹೇಳು ಈ ನಿನ್ ಸಿಂಗಾರಿಗೆ, ಹೇಳೇ ಬಿಡು ಈ ಮನ್ಮಥ ರಾಜನಿಗೆ ಪ್ರತಿಯಾಗಿ ಬರ್ತಾಳಂತ ಕೇಳೇ ಬಿಡು ಕುಂಟ. ಒಂದ್ ಕೈ ಐಸೇ ಬಿಡ್ತೀನಿ. ನೀನು ಮನಮತನ ಕಂಡಿದ್ಯಾ? ದೊಡ್ಡ ಗೌಡನ ಕೊಪ್ಲಿನ ಮಣ್ಣು ಮೆತ್ತ ಬರ್ಬೇಕಂತೆ ರತಿಯಾಗಿ. ಏನ್ ಅನ್ಕೊಂಡಿದ್ಯಾ ನನ್ನನ್ನ? ಲೇ, ನಿನ್ನಂತ ಆಡಿನಲ್ಲಿ ಮನುಷ್ಯರಿಗೆಲ್ಲ ಸಿಗೋಂತವಳಲ್ಲ ಕಣ.
ಪಾಪ ಅವರೇ ಒಂದೇ ಒಂದು ಆಸೆ, ಸಿಎಂನ ಮದುವೆ ಆಗಿ ವಿಧಾನಸೌಧದ ಮೆಟ್ಲನ್ನ ಹತ್ತುತ್ತಾ ಜನ ಎಲ್ಲ ತಮ್ದನ್ನ ಎತ್ತಿ 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 ಮಾಡ್ಬೇಕು ಅಂತ ಆಸೆ. ಕೈಯ ಎತ್ತಿ 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 ಮಾಡ್ಬೇಕು.
ಬಂದೈತೆ ನಮ್ಮ ಮನೆ ಗುಂತು ಕಡ್ಲ ಕರ್ಕೊಂಡು ಹೋಗಿ ಬಿಡು ಬಿಟ್ರೆ ಇವಳು ಕಂಡವ್ರ ಮನೆ ಗುಂತ್ ಸೇರ್ಕೊಂಡ್ಬಿಡ್ತಾಳೆ ಮೊದ್ಲು ಬಜಾರು ನಮ್ದ ಇವತ್ತು ಬಸಣ್ಣಿಕ ಬಸಣ್ಣಿಕ ಬಜಾರು ನಮ್ದ ಇವತ್ತು ಬಸಣ್ಣಿಕ 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 ನಿಮ್ ದಣಿಗಿಂತ ನೀನು ಎಷ್ಟು ವಾಸಿ
ಏನಪ್ಪ ಈಗ ಹೇಳ್ತೀಯಲ್ಲ ನನ್ನ ತಂಗಿ ಬರ್ತಡೇ ಅಲ್ವಾ ಇವತ್ತು? ಹೌದೇನಪ್ಪ? ವಯಸ್ಸಾಗ್ತಾ ಮಗಳು ಯಾವಾಗ ಹುಟ್ಟ, ಮಗ ಏನ್ ಮಾಡ್ತಿದ್ದಾನೆ, ಮಗ ಯಾವ ಕೆಲ್ಸಕ್ಕೆ ಹೋಗ್ತಿದ್ದಾನೆ, ಇವೆಲ್ಲ ಮರ್ಸ್ಬಿಡ್ತೀರಾ. ಅಲ್ಲ ನೀ ಬೈತಾ ಇದ್ರಲ್ಲ ನನ್ ಮಕ್ಳು ಗಂಡ್ ಮಕ್ಳು ಹಾಗೆ ಹೀಗೆ, ನನ್ ಮಗಳು ಮಾತ್ರ ಅಪರಂಜಿ ಅಂತ ನೋಡಿದ್ರ ತಂಗಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಬರ್ತಡೇ ಮಾಡೋದಕ್ಕೆ ಹೊರಗಿದ್ದಾರೆ. ಗಿಫ್ಟ್ ತಂದಿಯಪ್ಪ. ಶೀಲಾ ಶೀಲಾ, ಅಮ್ಮ ಶೀಲಾ, ಗಿಫ್ಟು ಎಲ್ಲ ತಂದಿದ್ದೀರಾ? ಮೈಸೂರು ಬೀರ್ ಜ್ವಲಸರ್ ಹೋಗಿ ನಿನಗೆ ಚೈನ್ ತಗೊಂಬಂದಿನಿ. ನಾನು ಮೈಸೂರು ತಂದಿಲ್ಲ ನೋಡ್ಕೋತಾರಲ್ಲ ಈ ಹುಡುಗರು ಎಲ್ಲ ತುಂಬಾ ಮುಖ್ಯ. ಸುಖವಾಗಿ ಬಾಳವ. La 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 la.
ಅವಳು ನನಗೆ ದಕ್ಕಿದರೆ ಸರಿ. ಇಲ್ಲವಾದರೆ ಕೈಯಿಂದ ಕಿತ್ತಿಕೊಳ್ಳಬೇಕಾಗುತ್ತದೆ. ಅಮ್ಮನಿಗೆ ಮಾತ್ರೆ ತರ ಕೇಳಿದ್ರು, ಮರ್ತೇ ಬಿಟ್ಟಿದ್ದೆ. ಎಷ್ಟೇ ಆದ್ರೂ ನಾನು ಬರ್ಡೇ ಇತ್ತಲ್ವಾ, ಆ ಸಂಭ್ರಮದಲ್ಲಿ ಮರ್ತೇ ಬಿಟ್ಟೆ. ಹಾ, ಈಗ ಹೋಗ್ತಾ ಇರ್ತೀನಿ. ಏನೂ ಇಲ್ಲ, ಅಮ್ಮಗೆ ಮಾತ್ರೆ ತರೋದಕ್ಕೆ ಅಪ್ಪಾಜಿ ಹೇಳಿದ್ರು, ಅದನ್ನೇ ತರೋಣ ಅಂತ ಹೊರಡ್ತಾ ಇದ್ದೆ. ಏನು ಬೇಡ, ನಾನು ಬರಲ್ಲ ಜೊತೆಗೆ. ಬೇಡ, ಸುಮ್ಮನೆ ನಿಮ್ಗೆ ಯಾಕೆ, ನಮ್ಮಿಂದ ನಿಮಗ್ ತೊಂದ್ರೆ. ನಿಮಗೆ ನಮ್ಮಿಂದ ನಿಮ್ಗೆ ತೊಂದ್ರೆ ಬೇಡ. ಪಾಪ ಮೆಡಿಕಲ್ಗೆ ತುಂಬಾನೇ ದೂರ ಹೋಗ್ಬೇಕು. ಆದ್ರೆ ಚೀಟಿ ಕೊಡು, ತಂದು ಕೊಡ್ತೀನಿ. ಆ ತೊಂದ್ರೆ ನಿಮಗ್ ಬೇಡ ಅಂತ ಹೇಳಿದ್ರೆ ನಾನು ಒಬ್ಳೆ ಹೋಗ್ಬರ್ತೀನಿ. ಲೇ ಶೀಲಾ, ನೀನು ಈ ರೀತಿ ಕಳ್ಳಿ ಆಗ್ತೀಯ ಅಂತ ತಿಳಿದಿರ್ಲಿಲ್ಲ. ನಾನ್ ನಿಮ್ಮ ಹತ್ರ ಅಂತದ್ದು ಏನ್ ಕದ್ದಿದ್ದೀನಿ? ಕಳ್ಳರು ಕದ್ದಿದ್ರೆ ಹಣ, ಒಡವೆ, ವಸ್ತ್ರನ ಕದೀತಾರೆ. ಆದರೆ ನೀನು ನನ್ನ ಹೃದಯವನ್ನೇ ಕದ್ದಿದ್ದೀಯ. ನೋಡಿ, ನನಗೆ ಬೇಕಾದಷ್ಟು ಕೆಲಸ ಇದೆ. ನಿಮ್ಮ ಹತ್ರ ಹರಿಕತೆ ಕೇಳ್ಕೊಂಡು ಇಲ್ಲಿ ನಿಲ್ಲೋದಕ್ಕೆ ನನಗೆ ಟೈಮ್ ಇಲ್ಲ. ನಾನು ಬರಲ್ಲ. ನೋಡು ಶೀಲಾ, ನಾನು ನಿನ್ನ ಮನಸ್ಸಾರೆ ಇಷ್ಟಪಟ್ಟಿದ್ದೀನಿ. ನಿನ್ನನ್ನೇ ಕೂಡ ಮದುವೆ ಆಗ್ಬೇಕು ಅಂತ ಇದ್ದೀನಿ. ದಯವಿಟ್ಟು ನನ್ನನ್ನು ನಿರಾಕರಿಸಬೇಡ. ಈ ಮದನ ಕಾಮರಾಜನಿಗೆ ಪ್ರೇಮ ಭಿಕ್ಷೆ ನೀಡು ಪ್ಲೀಸ್. ನಿನ್ನಂತ ಕಾಮರು ಇರ್ತಾರಲ್ಲ, ಅಂತವ್ರ ಹತ್ರ ಹೋಗಿ ಕೇಳು. ಯಾರಾದ್ರೂ ಭಿಕ್ಷೆ ಹಾಕಿದ್ರು ಹಾಕ್ಬೋದು. ಹಾಸ್ಯ ಬೇಡ, ಆದುರ ಬೇಡ. ಆದುರಗೆಟ್ಟವರಿಗೆ ಬುದ್ಧಿಮಂತ ಅಂತಾರೆ. ಆಗ್ಲಿಲ್ಲ ಅಂದ್ರೆ ನಾನು ಏನ್ ಮಾಡೋ ಕುರಿರಿ. ನೋಡು, ನಿನಗೆ ತಲೆಗಿಲೆ ಕಟ್ಟಿರ್ಬೇಕು ಅನ್ಸುತ್ತೆ. ಇದೇ ರೀತಿ ನೀನು ಹುಚ್ಚಿದಂತೆ ಮಾತಾಡ್ತಾ ಇದ್ರೆ ಇಲ್ಲಿ ಕೂತಿರೋ ಜನಗಳು ನಿನ್ಗೆ ಹುಚ್ಚಿಡ್ಲಿಲ್ಲ ಅಂತ ಕಲ್ಲು ತಗೊಂಡು ಹೊರಡ್ಬಿಡ್ತಾರೆ. ಆದ್ರಿಂದ ಇಲ್ಲಿ ಸಾಯ್ಬೇಡ, ಮೊದ್ಲು ಮನೆಗೆ ಹೋಗಿ ಸೇರ್ಕೋ. ಅಲ್ಲವೇ, ನೀನು ಪ್ರೀತ್ಸು ಅಂದಿದ ತಕ್ಷಣ ನಿನ್ನ ಹಿಂದೆ ಬಂದು ಅಲ್ಗಿಂಚ್ಕೊಂಡು ನಿನ್ನ ಪ್ರೀತಿ ಮಾಡೋದಕ್ಕೆ ನಾನೇನು ಮೂರಕ್ಕೆ ಅನ್ಕೊಂಡಿದ್ದೆ ಮೇಲೆ. ಇವಳು ಶೇಖರ್, ಗುಣಶೇಖರನ ಮಗಳು ಕಣೋ. ನಿನ್ನನ್ನ ಮದುವೆ ಆಗೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಈ ಉದ್ಭವ ಎಟ್ಟ ನೋಟ ಬಿಟ್ಟ ಬಾಡ ಎಟ್ಟ ಗುರು ಎಂದಿಗೂ ತಪ್ಪಲ್ಲ, ತಪ್ಪೋದು ಇಲ್ಲ. ನೀನು ನನ್ನ ತನುಮನ ಪ್ರಾಣ ನೀನಾಗಿರುವಾಗ ನಿನ್ನನ್ನು ಬಿಟ್ಟು ಬದುಕಿನ ಶಕ್ತಿ ನನಗಿಲ್ಲ. ಒಂದೇ ಒಂದು ಸಾರಿ
ನನ್ನನ್ನು ನೋಡು, ನನ್ನನ್ನು ಪ್ರೀತಿಸು, ಆಗ ತಿಳಿಯುತ್ತದೆ ಈ ಉದ್ಭವ ಯಾರು ಎಂತವನು ಅಂತ. ಹೀಗೆಲ್ಲೋ ಹುಚ್ಚಿಡ್ಬೇಕು ಕಣೋ. ನೋಡು, ಈ ರೀತಿ ದಾರಿ ನಿಲ್ಸ್ಕೊಂಡು ನನ್ನನ್ನ ರೇಗಿಸ್ತಿದೆ ಅಂತ ಏನಾದ್ರೂ ನಮ್ಮ ಅಣ್ಣಂದಿರಿಗೆ ಗೊತ್ತಾದ್ರೆ ನಿನ್ನ ನೆಲವಲ್ಲಿ ಆಟಾಟ ಒತ್ತಡ ಪಾತ್ರಿಸಿ ಈಗ ಓಡು ಬಾಗಿಲಿಗೆ ಕದ್ದು ಬಿಡ್ತಾರೆ. ನಿನ್ನಂತಾನೋ ಹೊರಗ್ ಬಿಡ್. ಮೂರನ್ನು ಬಿಟ್ಟವರು ಊರಿಗೆ ದೊಡ್ಡವರು. ಪರವಾಗಿಲ್ಲ ಪರವಾಗಿಲ್ಲ, ಗಾದೆನ ಚೆನ್ನಾಗೇ ಕಲ್ತಿದ್ದೀಯ. ನೋಡು ಸೀರಾ, ನೀನು ರಂಗವರಾಗಬೇಕು. ಆಗ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕೂ ರೆಡಿ. ಆಗ್ಲಿಲ್ಲ ಅಂದ್ರೆ ನಾ ಏನ್ ಮಾಡಕ್ಕೂ ರೆಡಿ. ನೀನು ಬರೀ ಮಂತ್ರಕ್ಕೆ ಬಿಡು, ಮಾವಿನ ಹಣ್ಣು ಅಂತ ತಿಂತಿದ್ದೆ. ಆದರೆ ಕಲ್ಲಿನಿಂದ ಹೊಡೆದು ಬೀಳಿಸಿ ನಂತರ ಅದರ ರುಚಿ ನೋಡಬೇಕು ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ. ಈಗಲೇ ಸವಿಬೇಕು ಅನಿಸ್ತಾ ಇದೆ. ಮಾಡಿದ್ರೆ ಈ ಶೀಲಾ ಹೆಣ್ಣಾಗಿದ್ರೆ ಸರಿ, ಇಲ್ಲ ನಿನ್ನ ಪಾಲಿಗೆ ರೇಪಾಡಿ ಆಗ್ಬೇಕಾಗುತ್ತೆ. ನೋಡು, ನಿನಗೆ ಕೊನೆ ಬಾರಿ ಹೇಳ್ತಾ ಇದ್ದೀನಿ, ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು. ಇಲ್ಲ ಅಂದ್ರೆ ನಿನ್ನ ಪ್ರಾಣಕ್ಕೆ ಆಪತ್ತು ಬಂದಿದ್ದು. ಎಲ್ಲಿ ಹೇಗೆ ಬುದ್ಧಿ ಕಲಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೆಂದು ನನ್ನನ್ನು ತಿರಸ್ಕರಿಸಿ ಹೋಗ್ತಾ ಇದೀಯಾ? ಹೋಗು, ಈ ವಿಷದ ನಂಜು ನಿನ್ನ ಸಂಸಾರದ ಕಡೆ ಪ್ರವೇಶ ಮಾಡ್ತಾ ಇದೆ ಅಂತ. ನೀನು ಅದ್ಯಾಗೆ ನನ್ನ ಕೈಯಿಂದ ತಪ್ಪಿಸ್ಕೊಂಡ್ಬಿಡ್ತೀಯಾ? ನಾನು ನೋಡೇ ಬಿಡ್ತೀನಿ. ತೊಂದರೆ ಕೊಟ್ಟ ಇಲ್ಲ ಏನಾದ್ರು ಅಂದ್ರ ಆ ರೀತಿ ಇದ್ರೆ ಹೇಳು. ಈ ಊರಲ್ಲಿ ನನ್ನನ್ನು ಎದುರಾಗಲ್ಲ ಯಾವ ರೀತಿ ಮಾತಾಡ ನಾನು ನೋಡೇ ಹೋಗ್ತೀನಿ. ಅಪ್ಪ, ಜೀವನದಲ್ಲಿ ನಾನು ಯಾರಿಗೂ ಸೋತಿಲ್ಲ, ಸೋಲೋದು ಇಲ್ಲ. ಬೇಕು ಅಂದದ್ದನ್ನ ಕಿತ್ಕೊಂಡು ತಿಂದಿದ್ದೀನಿ, ಅನುಭವಿಸಿದ್ದೀನಿ. ಆದರೆ ಏನು ಆದರೆ ನಾನು ಮನಸ್ಸಾರ ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂದ್ರೆ ಕೇವಲ ಒಂದು ನಾಯಿಗಿಂತ ಕೀಳಾಗಿ ನೋಡ್ತಾ ಇರೋ ಆ ಶೀಲಾ ಬರೀ ಮಾತಿನಲ್ಲೇ ಕೊಂದ್ಬಿಟ್ಟು ಹೋದ್ಲು. ಆದರೆ ಅವಳ ರೂಪ ಲಾವಣ್ಯಕ್ಕೆ ಮನಸೋತಿದ್ದೀನಿ. ನನ್ನ ಹೃದಯ ಸೌಂದರ್ಯ ದೇವತೆಯಾಗಿ ನೆಲೆಸಬೇಕಪ್ಪ, ನೆಲೆಸಬೇಕು. ಇಲ್ಲ ಅಂದ್ರೆ ನಾನು ಬದುಕಿರಲ್ಲ. ಕೇವಲ
ಕೇವಲ ಒಂದು ಹೆಣ್ಣಿಗೋಸ್ಕರ ಬರ್ತದಲ್ಲ ಅಂತ ನಾಚಿಕೆ ಆಗಲ್ಲ ಈ ಮಾತಾಡೋದಕ್ಕೆ. ನಮ್ಮ ವಂಶದಲ್ಲಿ ಬೇಕಾದವರ ಕಿತ್ತು ತಿಂದ ಅಭ್ಯಾಸ ಅಭ್ಯಾಸ ಇಲ್ಲ ಅಂತಂದ್ರೆ ಆ ದುರಾಚಾರ ಬಿಟ್ಟು ಬಂದಿದ್ಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಯಾರು ಚಿಟ್ಕೆ ಹೊಡೆಸಲು ನಿನ್ ಕಣ್ಮುಂದೆ ನಿಲ್ಲಿಸ್ತೀನಿ. ಯಾರು ಅದು ಅವಳು ಗುಣಶೇಖರನ ಮಗಳು ಶೀಲಾ. ಅವಳು ನನ್ನ ಜನ್ಮ ವೈರಿ. ಅಂತ ಮಗಳನ್ನ ನೀನು ಮನಸಾರ ಪ್ರೀತಿಸ್ತಾ ಇದೀಯ. ಅವಳು ಈ ಮನ ಸಸಿ ಅಲ್ವ? ನನ್ನ ಮನ ನಾಯಿ ಕಾವು ಕಾಯ ನಾಯಿನ ಕೂಡ ನಾನು ಮಾಡ್ಕೊಳ್ಳಲ್ಲ. ಮಕ್ಕಳು ಯಾಕಪ್ಪ ಮರೆತು ಬಿಡ್ಲಿ? ಮನಸ್ಸಿನಲ್ಲಿ ಅವಳೇ ತುಂಬಿರ್ಬೇಕಾದ್ರೆ ನಾನು ಯಾಕಪ್ಪ ಮರೆತು ಬಿಡ್ಲಿ? ಅರಿಲೇಬೇಕು. ಅವಳು ಈ ಮನೆ ಹೊಸಲು ತುಳಿಯೋದಲ್ಲಿ ನನ್ನ ಕಣ್ಣು ಮುಂದೆ ಕಂಡ್ರೆ ಕೊಂದೇ ಬಿಡ್ತೀನಿ. ಯಾಕಪ್ಪ? ಯಾಕೆ ಇಷ್ಟೊಂದು ಕೋಪ ಪಡುವಂತದ್ದು? ಏನಾಗಿದೆ ಅವರಿಂದ? ಏನಾಗಿದೆ ಅಂತ ಕೇಳ್ತೀಯ? ನನ್ನ ಮಗ ನನ್ನ ಮನೆತನಕ್ಕೆ ಮಸಿ ಪಡೆದು ಈ ಊರಲ್ಲಿ ಹುಲಿ ಅಂತಿದ್ದ ಈ ಉಗ್ರಪ್ಪನ ಇಲಿ ಬಲಿತನ ತಲೆ ತಕ್ಷಣ ಮಾಡ್ದ ಕಣು. ಅದರಿಂದಾಗಿ ಅವನಿಂದಾಗಿ ನಿನ್ನ ತಾಯಿ ಕಣ್ಣು ಮುಚ್ಚುದು ಕಣೋ. ನಿನ್ನ ತಾಯಿ ಕಣ್ಣು ಮುಚ್ಚುದು. ಅಪ್ಪ, ಅಂತ ಅವಮಾನವಾಗುವಂತ ಕೆಲಸವಾದರೂ ಏನಪ್ಪ? ಅಂದು ಇಂದು ಅಂತ ಸುದ್ದಿ ಬಳಸಿ ಮಾತನಾಡದೆ ನೇರವಾಗಿ ವಿಷಯಕ್ಕೆ ಬನ್ನಿ. ಹೇಳ್ತೀನಪ್ಪ, ಹೇಳ್ತೀನಿ. ನೀನು ಮದುವೆ ಆಗ್ಬೇಕು ಅಂತ ಸೀನಾ ಯಾರು ಗೊತ್ತಾ? ನನ್ನ ತಂಗಿ ಮೀನಾಕ್ಷಿ ಅಂದ್ರೆ ನಿನ್ನ ಸೋದತ್ತ ಮಗಳು ಕಣ. ನನ್ನ ತಂಗಿ ಮೀನಾಕ್ಷಿನ 16 ಚಪ್ಪಳ ಹಾಕಿ ಹದ್ದೂರಿಯಾಗಿ ಕುದರನ್ನು ಕೊಟ್ಟು ಮದುವೆ ಮಾಡೋಣ ಅಂತ ಎಂಗೇಜ್ಮೆಂಟ್ ಕೂಡ ಮಾಡಿದ್ದೆ. ಆದ್ರೆ ಕುಲಶೇಖರ ಮದುವೆ ನಡೀತಿನ ರಾತ್ರಿ ನನ್ನ ತಂಗಿನ ಕಿಡ್ನಾಪ್ ಮಾಡಿ ದೇವಸ್ಥಾನದಲ್ಲಿ ತಾಳಿ ಕಟ್ಟ ಮುಂದೆ ಬಂದಿದ್ದ. ಹಾಗಾಗಿ ನೆಟ್ಟಿದ್ದ ಜನ ನಟ್ರು ಇಟ್ಟು ಮುಂದೆ ಹುಲಿ ಅಂತಿದ್ದ ಈ ಉಗ್ರಪ್ಪನ ಇಲಿ ಬರೀತಾರ ತಲೆ ತಕ್ಷಣ ಮಾಡ್ಬೇಕಣೋ. ಅಂದಿನಿಂದ ಹಿಂದಿನವರೆಗೂ ಮುಖ ದರ್ಶನ ಮಾಡಿಲ್ಲ. ಅಂದಾಜಲ್ಲಿ ಅಂತವ್ರ ಮನೆ ಮಗಳು ಬೇಕಾಗಿದ್ದೀವಿ ಅಂತ ಹೇಳೋ. ಅಪ್ಪ, ಅಂದ್ರೆ ಶೀಲಾ ನನ್ನ ಸ್ವಂತ ಸೋದರ ಜೊತೆ ಮಗಳು. ಅಪ್ಪ, ನಿಮ್ಮ ದ್ವೇಷನ ಮರೆತು ನನಗೆ ನನ್ನ ಅತ್ತೆ ಮಗಳನ್ನೇ ಕೊಡಿಸ್ಕೊಡಿ ಪ್ಲೀಸ್ ಅಪ್ಪ. ಉದ್ಭವ ಏನು ಆಗಿದೆ ನಿಮಗೆ? ನಾನು ಎಷ್ಟು ಬೇಡ ಅಂದ್ರು ಅವಳೇ ಬೇಕು ಅಂತ ಅಡ್ಡ ಮಾಡ್ತೀವಿ. ಬೇಡ ಕಣೋ, ಬೇಡ. ನಾನು ನನ್ನ ಮಗನ ಮನೆಗೆ ಹೋಗಿ ನನ್ನ ಮಗನಿಗೆ ಹೆಣ್ಣು ಕೊಡಿ ಅಂತ ನಾನು ಕೈ ಜೋಡಿಸಿ ನಿಲ್ಲಲಾರೆ ಕಣೋ, ಕೈ ಜೋಡಿಸಿ ನಿಲ್ಲಲಾರೆ. ಅಪ್ಪ, ಅವನು ಯಾರು? ನಮ್ಮ ಅತ್ತೆ ಯಜಮಾನರು ತಾನೆ. ಗುಣಶೇಖರನನ್ನು ಕೇಳದೆ ಇದ್ರು ಪರವಾಗಿಲ್ಲ, ಅತ್ತೆನ ಕೇಳೋಣ ಪ್ಲೀಸ್ ಅಪ್ಪ. ನೀವೇನಾದ್ರೂ ಇದೇ ರೀತಿ ಅಂತ ಹೇಳಿದ್ರೆ ನಾನು ಖಂಡಿತ ಬದುಕಿರಲ್ಲ, ಖಂಡಿತ ಬದುಕಿರಲ್ಲ. ಏನಾಗಿದೆ? ಯಾಕೆ ಈ ರೀತಿ ಆಗ್ತಾ ಇದ್ದೇನೆ? ಎಲ್ರಿಗೂ ಒಂದು ದಾರಿ ಆದ್ರೆ ಈ ನನ್ನ ಮಗ ಉದ್ಭವನಿಗೆ ಒಂದು ದಾರಿನ? ಕೇವಲ ಒಂದು ಹುಡುಗಿಗೋಸ್ಕರ ನಾನು ಬದುಕೋದಿಲ್ಲ ಅಂತ ಹೇಳಿಲ್ಲ.
ಅಂತೀರಾ? ಮತ್ತೇನ್ ದೀಪ, 10 ಗಂಟೆಯಿಂದ ನಾನು ಕಾದು ಹುಚ್ಚನಾಗಿದ್ದೇನೆ. ನೀನಿರಂದ್ರೆ ಒಂದು ಕ್ಷಣ ಒಂದು ಯುಗವಿದಂತೆ, ಅದು ನಿಮ್ಗೆ ಗೊತ್ತಾ? ಗೊತ್ತಿಲ್ಲದೆ ಏನು? ಪ್ರೀತಿ ಮಾಡಿದ್ಮೇಲೆ ಕಾಣೋ ಕಾತುರ, ಕಾಣ್ಲಿಲ್ಲ ಅಂದ್ರೆ ಆಗೋ ವೇದನೆ, ಇವೆಲ್ಲ ಮಾಮೂಲು ಪ್ರೀತಿಯಲ್ಲಿ. ನೀವು ಹೇಳಿದ ತಕ್ಷಣ ಓಡಿ ಬಂದು ಬಿಡ್ತೀರಾ. ಆದ್ರೆ ನಾನು ನಮ್ಮ ಅಪ್ಪನ ಕಣ್ಣನ್ನ ನಮ್ಮ ಅಣ್ಣನ ಕಣ್ಣನ್ನ ತಪ್ಪಿಸಿ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಬರುವಷ್ಟರಲ್ಲಿ ಸಾಕಾಗುತ್ತೆ. ಇಲ್ಲಿ ಬಂದ ಮೇಲೆ ನಿಮ್ಮ ಕೊಂಕಣಿ ಬೇರೆ. ಸಾರಿ ಚಿನ್ನ, ಹೋಗಿದ್ದಾರೆ. ಅಷ್ಟಕ್ಕೆಲ್ಲ ಯಾಕೆ ಸಾರಿ ಕೇಳ್ತಾ? ಹೌದು, ಇನ್ನು ಎಷ್ಟು ದಿನ ಅಂತ ಈ ರೀತಿ ಕದ್ದು ಮುಚ್ಚಿ ಮರಗಳನ್ನ ಸುತ್ತಾಡ್ತಾ ಪ್ರೀತಿ ಮಾಡೋದು? ಇದ್ಯಾಕೋ ನನಗೆ ಇಷ್ಟ ಆಗ್ತಿಲ್ಲ. ಆದಷ್ಟು ಬೇಗ ನಾವಿಬ್ರು ಮದುವೆ. ಅದೇನು ನಿಜ ದೀಪ. ಆದ್ರೆ ನಮ್ಮ ಅಣ್ಣ ನನಗೆ ನನ್ನದೇ ಜವಾಬ್ದಾರಿ ಕೂಡ ನನಗೆ ಬಿಟ್ಟಿರ್ತಾರೆ. ನಾನು ಅದನ್ನು ಕೂಡ ನಿಭಾಯಿಸ್ಬೇಕಲ್ಲ. ಅಂದ್ರೆ ಅಂತ ಜವಾಬ್ದಾರಿ ಏನಪ್ಪ? ನನಗೆ ಒಬ್ಬ ಅಣ್ಣ ಒಬ್ಬ ತಂಗಿದ್ದಾರೆ. ಅವ್ರು ಮದುವೆ ಆಗದೆ ನಾವು ಮದುವೆ ಆಗದೆ ಎಷ್ಟು ಸಂಕಟ ಆಗ್ತಾರೆ. ಮೊದಲು ಅವ್ರು ಮದುವೆ ಆಗಬೇಕು, ಆ ನಂತರ ನನ್ನದೇ ಆದ ಸಂಪಾದನೆಯಲ್ಲಿ ನಾನು ತೊಡಗಬೇಕು, ಆಮೇಲೆ ನಿನ್ನ ಮದುವೆ ವಿಚಾರ. ಸರಿ ಹೋಯ್ತು ಬಿಡಿ. ಈ ಜನ್ಮದಲ್ಲಿ ನಮ್ಮ ಮದುವೆ ಆದ ಹಾಗೆ ನಾವಿಬ್ರು ಒಂದ್ ಕೆಲಸ ಮಾಡೋಣ. ಇಬ್ರು ಪ್ರೀತಿ ಪ್ರೇಮ ಅಂತ ಮುದುಕಿ ಆಗಿ ಇತ್ತು ಬಿಡೋಣ. ಏನಂತೀರ? ನಮ್ಮ ಅಣ್ಣ ತಂಗಿ ಮದುವೆ 50 ವರ್ಷದ ರೀತಿ ಇದೆಯಾ? ಇದೇ ವರ್ಷ ನನ್ನ ತಂಗಿ ಮದುವೆ ಮಾಡ್ಬೇಕು ಅಂತಿದ್ದಾರೆ. ಮುಂದಿನ ವರ್ಷ ನಮ್ಮ ಅಣ್ಣ, ನೆಕ್ಸ್ಟ್ ನಾನು. ನನಗೋಸ್ಕರ ನೀನು 7 ವರ್ಷ ಕಾಯ್ದಾದ್ರೆ ಅಯ್ಯೋ, ನಿಮಗೋಸ್ಕರ 2 ವರ್ಷ ಇಲ್ಲ, 2 ಯುಗಗಳೇ ಕಾಯ್ತೀನಿ. ನಾವಿದ್ದು ಹೀಗೆ ಸದಾ ಪ್ರೀತಿಸ್ತಾ ಇರ್ಬೇಕನ್ನೋದು ನನ್ನ ಆಸೆ. ನಿನ್ನ ಆಸೆ ಅಂದ್ರೆ ನಿರಾಶೆಗೊಂದು ದೀಪ. ಈ ದೀಪ ನನ್ನ ಬಾಳಿನ ಜ್ಯೋತಿಯಾಗಿ, ನನ್ನ ಮನೆ ಬೆಳೆಯುವ ಸೊಸೆಯಾಗಿ, ನಾನು ಆರೈಸುವ ಆರಾಧ್ಯ ದೇವತೆ ನಿನ್ನ ಆಸೆ ದೀಪ. ನನ್ನ ನಿನ್ನ ಈ ಬಂಧ ಜನ್ಮದ ಅನುಬಂಧ ಯಾವ ರೀತಿ ಮನೆಯವರು ಬರುವಂತ ಮಾಡಿದ ಕಾರಣಕ್ಕೆ ನನ್ನನ್ನು ತಿರಸ್ಕರಿಸಿ ಬೇಗ ಪ್ರಕಟ ತಾಳಿಗೆ ನಿನ್ನ ಕೊರಳಾದ್ರೆ ಅಂದೆ ಅಂದಿದೆ ಆ ದಿನದಲ್ಲಿ ಸುಂದರು ಬದುಕಿರಲ ದೀಪ. ನನಗೆ ನಮ್ಮನೆಯವರು ಬಲವಂತದಿಂದ ನನ್ನ ಕೊರಳಿಗೆ ಬೇರೆಯವರಿಗೇನಾದ್ರೂ ತಾಳಿ ಕಟ್ಟೋದೇ ಆದ್ರೆ ಅದೇ ದಿನ ಆ ತಾಳಿ ನನಗೆ ನೇಣು ಹಾಕಲಾಗಿರುತ್ತೆ. ನೋಡಿ, ಈ ನಿಮ್ಮ ನಯ, ವಿನಯ, ಸ್ವಭಾವ ನನ್ನ ನರ ನಾಡಿಗಳಲ್ಲಿ ಸಾಕು, ಇಷ್ಟು ಸಾಕು ದೀಪ. ನಾನೇ ಏನೇ ಎದುರಾದ್ರು ಜಯಿಸಿ ಹಾ, ಟೈಮ್ ಮತ್ತೆ ಗೊತ್ತಿರಲಿಲ್ಲ. ಸರಿ, ನಡಿ ಹೋಗೋಣ. ಸುಂದರ್, ನನ್ನ ಮಾತು ಕೇಳ್ತೀನಿ, ಅದನ್ನ ನಡೆಸ್ಕೊಡ್ತೀರ ತಾನೆ? ಅದೇನಂತ ಕೇಳಿದೀಪ. ಆದ್ರೆ ಮದುವೆ ವಿಚಾರ ಬಿಟ್ಟು ಬೇರೇನು ಬೇಕಾದ್ರೆ ಕೇಳು. ಹಾ, ಸರಿ, ನನ್ನಲ್ಲ ಈ ಬಂಗಾರದ ಗಿಂಕೆಗಾಗಿ ಖಂಡಿತ ನಡ್ಸ್ಕೊಡ್ತೇನೆ. ಅದೇನಂತ ಕೇಳಿದೀಪ. ನನಗೆ ಗೊತ್ತು, ನೀವು ನನಗೋಸ್ಕರ ಏನು ತಿನ್ನಲ್ಲ ಅಂತ. ಹಾ, ಅದೇನು ಅಂದ್ರೆ ಬೇಡ ಬಿಡಿ, ಇವತ್ತು ತುಂಬಾ ಸಮಯ ಆಗಿದೆ. ಮುಂದೆ ಸಮಯ ಬಂದಾಗ ನಾನೇ ಕೇಳ್ತೀನಿ. ಆಗ ನೀವು ಮಾತನ್ನ ನಡೆಸ್ಕೊಟ್ಟೇ ಕೊಡ್ತೀನಿ ಅಂತ ನನಗೆ ಭಾಷೆ ಕೊಡಿ. ಖಂಡಿತ. ನಿನ್ ಮಾತೆ ನನಗೆ ವೇದವಾಕ್ಯ. ನೀ ಯಾವಾಗ ದೀಪ, ನೀನು ನನ್ನ ಪ್ರಾಣ ದೀಪ. ನನಗೆ ಗೊತ್ತು ರೀ, ನೀವು ನನ್ನೆಲ್ಲ ಇಷ್ಟೊಂದು ಪ್ರೀತಿಸ್ತಾ ಇದ್ದೀರಾ ಅಂತ. ಈ ನಮ್ಮಿಬ್ಬರ ಪ್ರೀತಿ ಯಾವಾಗಲೂ ಹೀಗೆ ಶಾಶ್ವತವಾಗಿರ್ಬೇಕು ಅನ್ನೋದು. ಹಾ, ಮಳೆ ಕವಿದ ವಾತಾವರಣ. ನಡೆ ಹೋಗೋಣ.
ಸಂಧಿಸಲು
ನಮ್ಮ ಅಜ್ಜಿದು ಹಳೇ ತುಕ್ಕಿಡ್ದಿರೋ ಬೀಗ ಅದೇ ಏನಾದ್ರೂ ಓಪನೇ ಆಯ್ತಾ ಇಲ್ಲ. ನೋಡಿ ಒತ್ತಿ ನಿಮ್ದು ಆಗ್ಲಿ ಯಾವಾಗಾದ್ರೂ ಆಗ್ಬೋದು. ಆಟ ಅನುಭವ ಇರಬೇಕು ಅಂತ ಕಾಣ್ತದೆ. ಅದನ್ನ ತಾನೇ ನಾನೇ ಒಳಗೂ ಓಪನ್ ಆಯ್ತಾ ಇಲ್ಲ. ಇವಾಗ ಓಪನ್ ಆಯ್ತು. ನಮ್ ತಾತನ ಕೈಲಾಗಿಲ್ಲ, ನಮ್ಮ ಅಪ್ಪನ ಕೈಲಾಗಿಲ್ಲ, ನಮ್ಮ ಅಜ್ಜಿದನ್ನ ಓಪನ್ ಮಾಡಕ್ ನೀನಾದ್ರೂ ಸಿಕ್ಕದಲ್ಲ. ನಮ್ಮ ಅಜ್ಜಿ ಬೀಗ ಮಡಗಿದ್ದಕ್ಕೂ ಇವತ್ತು ಸಾಕಾಗೋಯ್ತು. ಇದೆಲ್ಲ ನೀನ್ ಹಿಂದಕ್ಕೂ ಹೋಗ್ತಾ ಇಲ್ಲ ಮುಂದಕ್ಕೂ ಬರ್ತಲ್ಲ. ಏನೋ ಬಿಡು, ಅದು ಹೋಯ್ತಾನೂ ಇಲ್ಲ ಬರ್ತನೂ ಇಲ್ಲ. ಸರಿ, ಇನ್ನೇನೇನ್ ರಿಪೇರಿ ಮಾಡಿ? ಎಲ್ಲ ರಿಪೇರಿ ಇದೆ ಮೇಡಮ್. ಹೆಚ್ಚಿಗೆ ಮಾತಾಡಿದ್ರೆ ನಿನ್ಗೆ ರಿಪೇರಿ. ಮಾತ್ನಾಡ್ಕೊಂಡ್ ಅನ್ಬೇಡ. ನನ್ ಯಾರು ಅನ್ಕೊಂಡಿದ್ಯಾ? ಏನ್ ಸಾಮಾನ್ಯದಳು ಅಂತ ತಿಳ್ಕೊಂಡಿದ್ಯಾ ನೀನು? ದೊಡ್ಡಗೌಡನ್ ಕೊಪ್ಲಲ್ಲಿ ನಾವು ಬೇಜಾನ್ ಹುಡುಗರು ಮಡಗಿದೀವಮ್ಮ. ಅಷ್ಟು ಅಲ್ದೆ ಮುಂದೆ CM NTRಗಳಮ್ಮ ನಾವು. ನೀನು ಗೊತ್ತಿರಲಿಲ್ಲ ಮೇಡಮ್. ಸಾರಿ ಮೇಡಮ್. CM ಅಂದ ತಕ್ಷಣ ಕೈಯಲ್ಲಿ ಹಿಡಿದ್ರೆ ಸಾಮಾನೆಲ್ಲ ಹೆಂಗ್ ಉದುರ್ಸ್ಕೊಂಡ್ಬಿಟ್ಟೆ ನೀನು. ಈಗ ಗೊತ್ತಾಯ್ತಾ ಅಕ್ಕನ್ ಕದರ್ ಏನು ಅಂತ? ಎಲ್ಲ ಗೊತ್ತಾಯ್ತು ಮೇಡಮ್. ಹಂಗೆ CM ಹೇಳಿ ವಿಧಾನಸೌಧದಲ್ಲಿ ನನಗೊಂದು ಚಿಕ್ಕ ಕೆಲಸ ಕೊಡ್ಸ್ಕೊಟ್ಬಿಟ್ರೆ ನಿಮ್ಗೆ ಪುಣ್ಯ ಬರುತ್ತೆ ಮೇಡಮ್. ವಿಧಾನಸೌಧದಲ್ಲಿ ಕೆಲ್ಸ ನಮ್ CM ಹೇಳಿ? ಅಯ್ಯೋ, ನಮ್ CM ಹೇಳಿದ್ರೆ ದೊಡ್ಡಗೌಡನ ಕೊಪ್ಪಲಲ್ಲಿ ನಲ್ಲಿ ನೀರು ಬಿಡೋ ಕೆಲ್ಸವೂ ಸಿಗೋದಿಲ್ಲ. ಯಾಕಂದ್ರೆ ನಮ್ CM ವಿಧಾನಸೌಧ ಹೆಂಗದೆ ಅಂತಾನೆ ನೋಡಿಲ್ಲ ಇನ್ನು. ಅವ್ರು ಯಾವ ಸೀಮೆ ತಂದ್ಕೊಂಡು CM ಹಂಗಾದ್ರೆ CM ಅಂದ್ರೆ ವಿಧಾನಸೌಧದಲ್ಲಿ ಕುಳ್ಕೊಂಡು ಹೆಂಗ ದರ್ಬಾರ್ ಮಾಡ್ಬೇಕು. ಏನ್ ಕತೆ? ಹೋಗು ಹೇಳೋ ನಿಮ್ CMಗೆ 3 ಮುದ್ದೆ ಹೊಡ್ಬಿಟ್ಟು ಏನಪ್ಪ ಹಿಂಗೆ ಹೇಳ್ತೀಯ? ಅವ್ರೇನಾದ್ರೂ 3 ಮುದ್ದೆ ಉಂಡು ಮಕ್ಕಳಂಗ್
ಗೌಡ. ಆ ಮೂಲಟ್ಟಿ ಚನ್ಮಲಗೌಡ ಅನ್ನ ಬಾಯಿಗೆ ಅವನ್ನೇ ಮದ್ವೆ ಆಯ್ತಾರ ಬಲೆಗೆ. ಮಲ್ಲೇಗೌಡ ಅಂತ ಹೇಳ್ದಲ್ಲ, ಆಸಾಮಿ ಹೆಂಗೆ ಇದ್ದಾಗ ಇಲ್ವಾ ಅಂತವ ಅಂತ. ಆಸ್ತಿ ಪಾಸ್ತಿ ಎಲ್ಲ ಜೋರಾಗಿ ಇದ್ದಾಗ ಇಲ್ವತ್ತು ಏನಕ್ಕೂ ಅಂತಾರೆ ಕಪ್ಪ. ಇವ್ರು ಎಲ್ಲ ತಪ್ಪು. ಚನ್ಮಲ್ ಗೊಟ್ಟ ಸಿಗೋದೆ ಅವನ್ನ ಮದುವೆ ಆದ್ರೆ ಅವ್ರ ಹತ್ರ ನೀನು ಚೆನ್ನಾಗಿ ಉಣ್ಣದೆ ನೋಡು. ಮದುವೆ ನೋಡು, ನಿನ್ಗ ಹೆಂಗ ಬೇಕು ಹಂಗಂಗೆ ರಿಪೇರಿ ಮಾಡ್ತಾರೆ ನೋಡು. ಅಂದ್ರೆ ನೀನ್ ಹೇಳ್ತಾ ಇರೋದು ಅವನ್ನ ಬಿಟ್ಬಿಟ್ಟು ನಿನ್ನ ಕಟ್ಕ ಅಂತ. ಹೌದಿಲ್ಲದೆ ನೀನೆಲ್ಲ ಮಾಡಿ ದಬ ಕೊಡ್ತೀಯ. ಹೌದಾ? ಬಾಲ ಅದೇನ್ ಮಾಡ್ತೀಯ ಟ್ರೈನ್ ನೋಡ್ಬಿಡಲ್ಲ ಬಾಲ. ಹಿಂದ್ಗಡೆಯಿಂದ ಎತ್ತು ಮುಂದ್ಗಡೆಯಿಂದ ಕಬಡ್ಡಿ 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 ಗಂಡಸರು ಬಲಾತ್ಕಾರ ಮಾಡಕ್ ಬಂದಾಗ ಹೆಣ್ಣು ಸೀರೆ ಹೋಯ್ತದೆ ಅಂದ್ರೆ ಸರಿ. ನೀನೆಲ್ಲ ಗಂಡಸಾಗಿರ್ಕೊಂಡು ನನ್ ಸೀರೆ ಹೋಯ್ತದೆ. ಅದೇನು ಹೇಳಿದೆ ಮತ್ತೆ ದೊಡ್ಡ ಗಂಡಸ್ತಾರ ನಮ್ಗೆಲ್ಲ ಮಾಡ್ತಾವ. ಹೋಗಲೇ ಹೋಗು. ನೀನ್ ಏನ್ ಮಾಡಿ ದಬಾಕಿ ಅಂತ ನನಗ್ ಗೊತ್ತಿಲ್ವಾ? ಸುಮ್ನೆ ಹೋಗಿ CM ಹೇಳ್ದಲ್ಲ 3 ಮುದ್ದೆ ಉಂಡು ದಬಾಕಂಡ್ ಮಲಿಕೊಂತ. ಮೊದ್ಲು ಆ ಕೆಲ್ಸನ ನೀನ್ ಮಾಡು. ಹೋಗು ಮನೆಗೆ ಹೋಗು. ಚೆನ್ನಾಗಿ ನುಗ್ಗೆಕಾಯಿ ಸಾರು ಮಾಡ್ಕೊಂಡು ತಿಂದುಬಿಟ್ಟು ರಾತ್ರಿ ಹೊತ್ತು ತೊಡೆ ಕೆಳಗಡೆ ಕೈ ಹಾಕೊಂಡ್ ಮಲಿಕೊ.